ಹಿಂದೆ ಇವತ್ತಿನ ನಾಗಮಂಗಲವು ಮಣಿಪುರಿ ಎಂದು ಕರೆಯಲ್ಪಡುತ್ತಿತ್ತು. ಮಣಿಪುರಿ ರಾಜ್ಯವನ್ನು ಅರ್ಜುನನ ಪುತ್ರ ಬಭ್ರುವಾಹನನು ಆಡಳಿತ ನಡೆಸುತ್ತಿದ್ದನು. ಬಭ್ರುವಾಹನನ ತಾಯಿ ಚಿತ್ರಾಂಗದೆ ಮತ್ತು ದೊಡ್ಡಮ್ಮ ಉಲುಚಿ ಅವರು ಈ ಸ್ಥಳದಲ್ಲಿ ಪ್ರಭುತ್ವವಿಟ್ಟಿದ್ದರು. ಈ ಪ್ರದೇಶವು ಕೆಲವೊಮ್ಮೆ ಉಲುಚಿನಗರ ಎಂದು ಕೂಡ ಕರೆಯಲಾಗುತ್ತಿತ್ತು. ಒಂದು ದಿನ ಅರ್ಜುನನು ತನ್ನ ಅಶ್ವಮೇಧ ಕುದುರೆ ಸಮೇತ ಬಭ್ರುವಾಹನನ ರಾಜ್ಯಕ್ಕೆ ಬಂದನು. ಆ ಕುದುರೆಯನ್ನು ಬಂಧಿಸುವ ಮೂಲಕ ಅರ್ಜುನನಿಗೆ ಯುದ್ಧಕ್ಕೆ ಆಹ್ವಾನಿಸಿದನು. ವಿಷಯ ತಿಳಿದ ಚಿತ್ರಾಂಗದೆ, ಕಂದ ಅರ್ಜುನ ನಿನ್ನೆಯ ತಂದೆ, ಯುದ್ಧ ಬೇಡ ಎಂದೇಳಲು ಬಭ್ರುವಾಹನ ಅರ್ಜುನನಿಗೆ ಈ ಸತ್ಯ ಹೇಳಲು. ಅರ್ಜುನ ಬಭ್ರುವಾಹನನ್ನು ಅವಹೇಳನ ಮಾಡಿದ ಕಾರಣ ಅವನು ಯುದ್ಧಕ್ಕೆ ಸನ್ನದ್ಧನಾದನು. ಬಭ್ರುವಾಹನ ಮತ್ತು ಅರ್ಜುನರ ನಡುವಣ ಶಕ್ತಿವಂತ ಯುದ್ಧವೂ ನಡೆಯಿತು. ಕೊನೆಗೆ ಅರ್ಜುನನು ಸಾವನ್ನಪ್ಪಿದನು ಮತ್ತು ಬಭ್ರುವಾಹನನು ವಿಜಯ ಸಾಧಿಸಿದನು. ಚಿತ್ರಾಂಗದೆ ಅರ್ಜುನನ ಸಾವನ್ನು ನೋಡಿದ ನಂತರ ಹೆಚ್ಚಿನ ದುಃಖದಿಂದ ಕಂಬನಿಯಿತ್ತಳು. ಅವಳು ಬಭ್ರುವಾಹನನನ್ನು ಅರ್ಜುನನೊಂದಿಗೆ ನನ್ನನ್ನು ಸಹ ಭಸ್ಮವಾಗಿಸು ಎಂದು ಹೇಳಲು. ನಂತರ ಉಲುಚಿ ಅವನಿಗೆ, ಕಂದ ನೀನು ಪಾತಾಳಲೋಕಕ್ಕೆ ಹೋಗಿ ನಾಗರಾಜನಿಂದ ಅಮೃತವನ್ನು ಪಡೆಯಲು ಹೇಳುವಳು. ಬಭ್ರುವಾಹನನು ಪಾತಾಳಲೋಕಕ್ಕೆ ಬಾಣ ಹೂಡಿ ನಾಗಲೋಕದಿಂದ ಅಮೃತವನ್ನು ಪಡೆದು ಹೊರಗೆ ಬಂದನು. ಈಗಲೂ ನಾವು ನಾಗಲೋಕಕ್ಕೆ ಹೋದ ದಾರಿ ಹಾಗೂ ಹೊರಗೆ ಬಂದ ದಾರಿಯನ್ನು ನಾಗಮಂಗಲದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನೋಡಬಹುದು. ನಾಗಲೋಕಕ್ಕೆ ಹೋದ ದಾರಿ ಪಾಕಶಾಲೆಯೊಳಗಿನ ಬಾವಿಯಾಗಿದೆ. ಹೊರಗೆ ಬಂದ ದಾರಿ ದೇವಾಲಯದ ಗರ್ಭಗುಡಿಯ ಬಳಿ ಕಾಣಬಹುದು. ನಂತರ ಬಭ್ರುವಾಹನನು ಅಮೃತವನ್ನು ಪಡೆಯುವ ಮೂಲಕ ಅರ್ಜುನನಿಗೆ ಜೀವವನ್ನು ನೀಡಿದನು. ಉಲುಚಿ ನಾಗಕನೇ ಅಲ್ಲದೆ ಹಲವಾರು ನಾಗಗಳು ವಾಸವಿದ್ದರಿಂದ ಈ ಸ್ಥಳವು ನಾಗಮಂಗಲ ಎಂದು ಕರೆಯಲಾಗಿತು. ಹಳೆಯ ಕಾಲದಲ್ಲಿ ಇವತ್ತಿನ ನಾಗಮಂಗಲ ಒಂದು ಅರಣ್ಯ ಪ್ರದೇಶವಾಗಿತ್ತು. ಅಲ್ಲಿ ನೂರಾರು ನಾಗಗಳು ವಾಸಿಸುತ್ತಿದ್ದವು. ಜನರು ಅಲ್ಲಿ ಹೋಗಲು ಹೆದರುತ್ತಿದ್ದರು. ಋಷಿಗಳು ಯಜ್ಞ ಮಾಡಲು ಬಂದರೂ ನಾಗಗಳ ಹಾವಳಿ ತಪ್ಪಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆ ಸಮಯದಲ್ಲಿ ದೇವಲೋಕದಿಂದ ಶ್ರೀಮನ್ನಾರಾಯಣನೇ ಇಳಿದು ಬಂದರು. ಅವರು ಸೌಮ್ಯ ರೂಪದಲ್ಲಿ ಶಾಂತ ಸ್ವಭಾವದೊಂದಿಗೆ ನಾಗಗಳನ್ನು ಸಮಾಧಾನಪಡಿಸಿದರು. ಈ ಭೂಮಿಯಲ್ಲಿ ನಾನು ನೆಲೆಸುತ್ತೇನೆ, ಯಾರಿಗೂ ನೋವಾಗಬಾರದು ಎಂದು ಹೇಳಿದರು. ನಾಗಗಳು ದೇವರ ಮಾತಿಗೆ ಒಪ್ಪಿಕೊಂಡು ತಮ್ಮ ಕ್ರೂರತೆ ತ್ಯಜಿಸಿ ದೇವಾಲಯದ ಪಕ್ಕದಲ್ಲೇ ನೆಲೆಸಿದವು. ಆಗಿನಿಂದ ಈ ಸ್ಥಳಕ್ಕೆ ನಾಗಮಂಗಲಯೇ ಎಂದು ಹೆಸರು ಬಂದಿತು. ಆ ದೇವರನ್ನು ಜನರು ಸೌಮ್ಯಕೇಶವ ಎಂದು ಪೂಜಿಸಲಾರಂಭಿಸಿದರು. ಹತ್ತಿರದ ರಾಜ ವಿಷ್ಣುವರ್ಧನ ಹೊಯ್ಸಳ ಶೈಲಿಯ ದೇವಾಲಯವನ್ನು ಕಟ್ಟಿಸಿದರು. ಇಂದಿಗೂ ಅದು ನಾಗಮಂಗಲದ ಹೃದಯವಾಗಿದೆ. ಕೆಲವು ಶಾಸನಗಳಲ್ಲಿ ನಾಗಮಂಗಲವನ್ನು ಫಾಲ್ಗುಣ ಕ್ಷೇತ್ರವೆಂದು ಉಲ್ಲೇಖಿಸಲಾಗಿದೆ. ಇದು ವೈಷ್ಣವ ತೀರ್ಥಕ್ಷೇತ್ರ ಎಂಬ ನಿಟ್ಟಿನಲ್ಲಿ ವಿಶೇಷವಾಗಿ ವಿಷ್ಣುವಿಗೆ ಸಮರ್ಪಿತ ಸ್ಥಳ ಎಂಬುದನ್ನು ಸೂಚಿಸುತ್ತದೆ.